ಸರ್ ಹೇಗೆ ಅನಿಸ್ತು ಸರ್? ಚೆನ್ನಾಗಿದೆ ಏನು ಇಷ್ಟ ಆಯಿತು ಸರ್ ಮೂವಿ ಚೆನ್ನಾಗಿ ಓವರ್ ಆಲ್ ಮೂವಿ ಚೆನ್ನಾಗಿತ್ತು ಸರ್, ತುಂಬ ಹೇಗೆ ಚೆನ್ನಾಗಿ ಇಷ್ಟ ಆಯಿತು ಮೂವಿ? ಪ್ರತಿಯೊಂದು ಸೀನು ತುಂಬ ಇಷ್ಟ ಆಯಿತು. ನಮ್ಗೆ ಹೇಗೆ ಅನಿಸ್ತು? ಮೂವಿ ತುಂಬ ಚೆನ್ನಾಗಿದೆ ಸರ್, ತುಂಬ ಏನು ಇಷ್ಟ ಆಯಿತು? ಸರ್ ಎಲ್ಲನೂ ಚೆನ್ನಾಗಿದೆ, ಶರಣವ್ರ ಆ್ಯಕ್ಟಿಂಗ್ ಎಲ್ಲ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಅದಿತಿ ಪ್ರಭು ದೇವ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ನಿಮಗೆ ಕಾಯ್ತಾ ಇರಬೇಕು ಏನಾಗುತ್ತೆ ಅಂತ. ಥ್ಯಾಂಕ್ ಯು. 10 ಸರಿ ನೋಡಿದ್ರು ಥ್ರಿಲ್ಲಿಂಗ್ ಆಗಿದೆ. ಭಯ ಆಗುತ್ತೆ ಸರ್ ಮೂವಿ? ಭಯ ಇಲ್ಲ, ನೆಕ್ಸ್ಟ್ ಏನಾಗುತ್ತೆ ಅಂತಾನೆ ಥ್ರಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಪಾರ್ಟಿಗೆ ವೇಟಿಂಗ್. ಸೂಪರ್ ಮೂವಿ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಏನು ಇಷ್ಟ ಆಯ್ತು ಸರ್? ಸ್ಟೋರಿ ಎಲ್ಲ ಇಷ್ಟ ಆಗಿದೆ. ಸ್ಟೋರಿ ಇಷ್ಟ ಆಗಿದೆ. ಸೂಪರ್ ಆಗಿದೆ. 100 ಡೇಸ್ ಪಕ್ಕ ಸೂಪರ್ ಆಗಿದೆ. ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋ ಒಂದು ಸಿನಿಮಾ ಕಾಂತಾರ. ನಾನು ಯಾವುದು ಸಿನಿಮಾ ಕಂಪೇರ್ ಮಾಡ್ತಾ ಇಲ್ಲ. ಒಂದು ಹಂತಕ್ಕೆ ಈ ಗೂಸ್ ಬಂಪ್ಸ್ ಅಂತ ಏನಿದೆ ಆ್ಯಕ್ಚುಲಿ ಎಲ್ರಿಗೂ ಫೀಲ್ ಆಗಿತ್ತು, ಪರ್ಟಿಕ್ಯುಲರ್ಲಿ ಕ್ಲೈಮ್ಯಾಕ್ಸಲ್ಲಿ. ಇವತ್ತು ನಾನು ಈ ಸಿನಿಮಾನ 2ನೇ ಸತಿ ನೋಡೋದು. ನಿನ್ನೆ ರಾತ್ರಿ ನೋಡಿದ್ದೆ ಫಸ್ಟ್ ಟೈಮ್. ಐ ವಾಸ್ ಶಾಕ್ಡ್. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾನು 2ನೇ ಸತಿ ನೋಡಬೇಕಾದ್ರೆ ಯೂಶಲಿ ಕೆಲವೊಂದು ಇಮೋಷನ್ಸು, ಫಾರ್ ಎಕ್ಸಾಂಪಲ್ ಒಂದು ಲಾಫ್ಟರ್ ಆಗಿರ್ಬೋದು, ಇಲ್ಲ ಒಂದು ಯಾವುದೇ ಒಂದು ಇಮೋಷನ್ ಆಗಿರ್ಬೋದು, ಗೊತ್ತಿರೋ ವಿಷಯ ಇನ್ನೊಂದು ಸತಿ ನಿಮಗೆ ಅದನ್ನು ಟಚ್ ಮಾಡಿದರೆ ನಿಮ್ಮ ರಿಯಾಕ್ಷನ್ ಸೇಮ್ ಇರಲ್ಲ. ಯಾಕಂದರೆ ನೀವು ಆಲ್ರೆಡಿ ಅದನ್ನು ಯೂಸ್ ಟು ಆಗಿರ್ತೀರ. ಬಟ್ ಇವತ್ತು ಕೂಡ ಆ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ಆ ರೋಮಾಂಚನ ಇದೆಯಲ್ವಾ, ಅದ್ಭುತವಾಗಿತ್ತು. ಆ್ಯಂಡ್ ಐ ಥಿಂಕ್ ಬರೀ ಕ್ಲೈಮ್ಯಾಕ್ಸ್ ಅಂತ ಅಲ್ಲ, ಇವನ್ ಇಂಟರ್ವಲ್ ಬ್ಲಾಕ್ ಕೂಡ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿದೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ. ಅಗೇನ್ ಆಲ್ ಕ್ರೆಡಿಟ್ಸ್ ಟು ರಸೂಲ್ ಪುಗೋಟಿ ಅವರಿಗೆ, ಆಸ್ಕರ್ ವಿನ್ನಿಂಗ್ ಸೌಂಡ್ ಡಿಸೈನರ್ ಅವರು. ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ನಮ್ಮ ಸಿನಿಮಾದು ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದರೆ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಥಿಯೇಟ್ರಿಗೆ ಬಂದೇ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಒಳ್ಳೆ ಥಿಯೇಟ್ರನ್ನ ಆಯ್ಕೆ ಮಾಡ್ಕೊಳ್ಳಿ.